ಎಲ್ಲರ ಪರಮಾರಾಧ್ಯರಾಗಿರುವಂತಹ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ಅತ್ಯಂತ ಆಕಸ್ಮಿಕವಾಗಿರುವಂತಹ ಒಂದು ದಿನ ಅಂತ ನಾನು ಭಾವಿಸ್ಕೊಳ್ತೇನೆ. ನಾನು ಬೇರೊಂದು ಕಾರ್ಯದ ನಿಮಿತ್ತವಾಗಿ ಜಗದ್ಗುರು ಮಹಾಸನ್ನಿಧಿಯವರೊಂದಿಗೆ ಮಾತನಾಡುವುದಕ್ಕಾಗಿ ಇಲ್ಲಿ ಬಂದಿರುವಂತಹ ಸಂದರ್ಭ. ಇಲ್ಲಿ ವೇದಿಕೆ ಮೇಲೆ ಎರಡು ಮಾತುಗಳನ್ನು ಹೇಳಿ ಅಂತ ಹೇಳಿದಾಗ ಯಡೂರಂದರೆ ಇಲ್ಲೇ ನಾನು ಆಡಿ ಬೆಳೆದಿರುವಂತಹ ಒಂದು ಊರಿದಾಗಿರೋದ್ರಿಂದ ಇಲ್ಲಿ ಯಡೂರು ಅಂದಾಕ್ಷಣ ಒಂದು ರೀತಿಯಾಗಿರುವಂತಹ ಒಂದು ಸಂಬಂಧ, ಒಂದು ಆತ್ಮೀಯವಾಗಿರುವಂಥ ಸಂಬಂಧ ಎಲ್ಲ ಭಕ್ತರೊಂದಿಗೆ ಜಗದ್ಗುರು ಮಹಾಸನ್ನಿಧಿಯವರೊಂದಿಗೆ ಇರೋದ್ರಿಂದ ಕೆಲವು ನಿಮಿಷಗಳವರೆಗೆ ಎರಡು ಮಾತುಗಳನ್ನು ಹೇಳುವುದಕ್ಕೆ ನಾನು ಬಯಸ್ತೇನೆ. ಇವತ್ತು ಈ ಜಗತ್ತಿನ ಇತಿಹಾಸದ ಕುರಿತಾಗಿ ನಾವೆಲ್ಲರೂ ಚಿಂತನೆ ಮಾಡ್ತಾ ಮಾಡ್ತಾ ವರ್ತಮಾನದ ಕುರಿತಾಗಿ ಏನಾದರೂ ನಾವು ಚಿಂತನೆಯನ್ನು ಮಾಡಿದ್ದೀವಿ ಅಂತಂದರೆ ಒಂದು ಪ್ರಕ್ಷಿಪ್ತವಾಗಿರುವಂತಹ ವಾತಾವರಣದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಒಂದು ಅಂಕಿ ಅಂಶದ ಪ್ರಕಾರ ಈ ಸದ್ಯ ಜಗತ್ತಿನಲ್ಲಿ ಎಲ್ಲ ಮೊಬೈಲ್ಗಳು ಒಮ್ಮೆ ಎಟ್ ಎ ಟೈಮ್ ಬಂದಾಗಿಬಿಟ್ಟು ಅಂದರೆ ಏನಾಗ್ಬೋದು? ಸ್ವಲ್ಪ ವಿಚಾರ ಮಾಡೋಣ. ನಿಮ್ಮ ಕೈಯೊಳಗಿರುವಂತಹ ಎಲ್ಲ ಸೆಲ್ ಫೋನ್ಗಳು ಎಟ್ ಎ ಟೈಮ್ ಟಕ್ ಅಂತ ಏನಾದರೂ ಬಂದಾಗಿಬಿಟ್ಟವು ಅಂದರೆ, ಅಮೇರಿಕಾದ ಒಂದು ವರದಿ ಏನು ಹೇಳ್ತದೆ ಅಂದರೆ, ಏನಾದರೂ ಇಮ್ಮಿಡಿಯೇಟ್ ಆಗಿ ಟಕ್ ಅಂತ ಮೊಬೈಲ್ಗಳು ಏನಾದರೂ ಬಂದಾಗಿಬಿಟ್ಟವು ಅಂದರೆ 100ಕ್ಕೆ 60ರಷ್ಟು ಜನರಿಗೆ ಹುಚ್ಚಿಡ್ತದಂತೆ. ಎಷ್ಟು? 100ಕ್ಕೆ 60ರಷ್ಟು ಜನರಿಗೆ ಹುಚ್ಚಿಡಿಬಿಡ್ತದೆ ಇಮ್ಮಿಡಿಯೇಟ್ ಆಗಿ ಮೊಬೈಲ್ಗಳು ಬಂದಾಗಿಬಿಟ್ಟವು ಅಂದರೆ. ಇನ್ನು 40% ಮಂದಿಗೆ ಹುಚ್ಚು ಹಿಡಿಯಂಗಿಲ್ಲ. ಎಂಥವ್ರಿಗೆ ಹಿಡಿಯಂಗಿಲ್ಲ ಅಂದ್ರೆ ಇಲ್ಲೇನು ಪ್ರವಚನಕ್ಕೆ ಬಂದು ಕೂತ್ಕೊಂಡಿರಲ್ಲ, ನಿಮ್ಮಂಥವ್ರಿಗೆ ಯಾರಿಗೂ ಹುಚ್ಚು ಹಿಡಿಯಂಗಿಲ್ಲ. ಇದು ಆಧ್ಯಾತ್ಮದ ಶಕ್ತಿ ಇದು. ಇಡೀ ಜಗತ್ತಿಗೆ ಈ ಭಾರತ ನೀಡಿರುವಂಥದ್ದು ಏನು ಅಂದರೆ ಇಂಥ ಒಂದು ಆಧ್ಯಾತ್ಮ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಶಾಸ್ತ್ರೀಜಿಯವರು ಚಿಟಿಮೆ ಆಕಿ ಗೊಮ್ಮನೊಳಗದ ಆಕಿಗೆ ಅವಾಗಿಂದ ಭಾಳ ಅದ್ಭುತವಾಗಿ ನಕ್ಕೊಂತ ಕುಂತಾಳೆ ಆಕೆ. ನೋಡ್ರಿ ಎಷ್ಟು ಚೆನ್ನಾಗಿರುವಂಥ ಒಂದು ಸಂದರ್ಭದೊಳಗೆ ನಾವು ಇದೀವಿ ಅಂದರೆ, ಶರಣ ಬಸವೇಶ್ವರರ ಜೀವನ ದರ್ಶನದ ಕುರಿತಾಗಿ ಬಹಳ ಅದ್ಭುತವಾಗಿರುವಂಥ ಕೆಲವು ಮಾತುಗಳನ್ನು ನಮ್ಮ ಶಾಸ್ತ್ರೀಜಿಯವರು ಈ ವೇದಿಕೆ ಮೂಲಕ ಹಂಚಿಕೊಂಡ್ರು. ದಾಸೋಹ ಪರಂಪರೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದಂಥವ್ರು ಯಾರು ಅಂದರೆ ಶರಣ ಬಸವೇಶ್ವರರು. ನೀವು ಕಲಬುರಗಿ ಭಾಗಕ್ಕೆ ಹೋದ್ರಿ ಅಂದರೆ ಶರಣ ಬಸವಣ್ಣವರನ್ನ ಎಲ್ಲರೂ ನೆನೆಸ್ತಾರೆ. ಹೇಳುವಾಗ್ಲೂ ಶರಣ ಬಸವಪ್ಪ, ಬೀಳುವಾಗ್ಲೂ ಶರಣ ಬಸವಪ್ಪ, ಕೂಡಿರುವಾಗ್ಲೂ ಶರಣ ಬಸವಪ್ಪ, ಉಣ್ಣುವಾಗ್ಲೂ ಶರಣ ಬಸವಪ್ಪ, ಉಡುವಾಗ್ಲೂ ಶರಣ ಬಸವಪ್ಪ ಅನ್ನುವಷ್ಟರ ಮಟ್ಟಿಗೆ ಅವರು ಬೆಳೆದರು. ಇವತ್ತು ಮಠಗಳು ಮತ್ತು ಸಮಾಜ ಈ ಎರಡೂ ಸಂಬಂಧಗಳ ಕುರಿತಾಗಿ ನಾವು ಚಿಂತನೆಯನ್ನು ಮಾಡಿದ್ದೀವಿ ಅಂದರೆ ನಮಗೆ ಬಹಳ ಖುಷಿ ಆಗಬೇಕು. ಯಾಕಂದರೆ ಆ ಒಂದು ದಾಸೋಹ ಪರಂಪರೆ ಅಂತ ನಾವೇನು ಕರಿತೀವಿ, ಲೆಗಸಿ ಅಂತ ನಾವೇನು ಕರಿತೀವಲ್ಲ, ಅದನ್ನು ಸಮರ್ಥವಾಗಿ ಮುನ್ನಡೆಸಿಕೊಂಡು ಬಂದಿರುವಂತಹ ಅನೇಕ ಮಠಗಳನ್ನು ನಾವು ನೋಡ್ತೀವಿ. ನಾನು ಬಹಳ ಖುಷಿಯಿಂದ ಹೇಳುವಂತಹ ಸಂಗತಿ ಏನು ಅಂದರೆ, ಪೇಜಾವರ ಮಠದ ಸ್ವಾಮಿಗಳವರು ಯಾವಾಗಲೂ ಒಂದು ಮಾತನ್ನು ಹೇಳೋರು. ಇವತ್ತು ಕರ್ನಾಟಕ ಅನ್ನುವಂಥದ್ದು ಏನಾದರೂ ಸುಶಿಕ್ಷಿತ ರಾಜ್ಯ ಆಗಿದೆ ಅಂದರೆ ಇದರ ಸಂಪೂರ್ಣ ಶ್ರೇಯಸ್ಸು ಯಾವುದೇ ಸರ್ಕಾರಕ್ಕೆ ಸಲ್ಲಬೇಕಾಗಿಲ್ಲ, ಲಿಂಗಾಯತ ಮಠಗಳು ಮಾಡಿರುವಂತಹ ಪ್ರಸಾದ ನಿಲಯದಿಂದಾಗಿ ಇವತ್ತು ಕರ್ನಾಟಕ ಅನ್ನುವಂಥದ್ದು ಸುಶಿಕ್ಷಿತ ರಾಜ್ಯ ಆಗಿದೆ ಎನ್ನುವ ಮಾತುಗಳನ್ನು ಪೇಜಾವರ ಮಠದ ಸ್ವಾಮಿಗಳಂತಹ ಸ್ವಾಮಿಗಳು, ಬ್ರಾಹ್ಮಣ ಸಮುದಾಯದ ಮೇರು ಪಂಕ್ತಿಯ ಸ್ವಾಮಿಗಳು ಆ ಮಾತುಗಳನ್ನು ಆಡ್ತಾರೆ ಅಂದರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಇದಕ್ಕೆಲ್ಲ ಸೂತ್ರ ಏನು ಅಂದರೆ, ಯಾವುದೇ ಒಂದು ಸಣ್ಣ ಮಠ ಆದ್ರೂ ಕೂಡ ಅಲ್ಲಿ ದಾಸೋಹ ಚಕ್ರವನ್ನು ಶುರು ಮಾಡಿರುವಂಥ ಒಂದು ದೊಡ್ಡ ಪರಂಪರೆ ನಮ್ಮಲ್ಲಿದೆ. ಈಗ ಇಂಥದ್ದು ಹೇಳುವಂಥ ಸಂದರ್ಭಗಳಲ್ಲಿ ನಮಗೆ ಸಿದ್ಧಗಂಗೆಯ ಮಠ ನೆನಪಿಗೆ ಬರ್ತದೆ, ಧಾರವಾಡದ ಮುರುಘಾ ಮಠ ನಮಗೆ ನೆನಪಿಗೆ ಬರ್ತದೆ, ನಾಗನೂರು ರುದ್ರಾಕ್ಷಿ ಮಠ ನಮಗೆ ನೆನಪಿಗೆ ಬರ್ತದೆ, ಇಲ್ಲಿ ನಿರ್ಸೋಶಿಯ ಮಠ ನಮಗೆ ನೆನಪಿಗೆ ಬರ್ತಾವೆ. ಸಣ್ಣ ಸಣ್ಣ ಮಠಗಳಾದ್ರೂ ಕೂಡ 4-6 ಮಕ್ಕಳನ್ನು ಅಲ್ಲಿ ಇಟ್ಟುಕೊಂಡು ಅವರಿಗೆ ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂತಹ ಒಂದು ಬಹಳ ದೊಡ್ಡ ಪರಂಪರೆಯನ್ನು ನಾವು ದಾಸೋಹ ಪರಂಪರೆಯಲ್ಲಿ ನಾವು ನೋಡ್ತೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಏನು ಖುಷಿ ಪಡಬೇಕು ಅಂದರೆ, ಒಬ್ಬರು ಸ್ವಾಮಿಗಳು ಏನು ಮಾಡಬಹುದಪ್ಪ ಅಂತ ನೀವೇನಾದರೂ ಪ್ರಶ್ನೆ ಕೇಳಿದ್ರಿ ಅಂದರೆ, ಕಾವಿ ಬಟ್ಟೆ ಹಾಕಿಕೊಂಡಿರುವಂಥ ಒಬ್ಬ ಸ್ವಾಮಿಗಳು, ಸಮರ್ಥವಾಗಿರುವಂಥ ಒಬ್ಬ ಸ್ವಾಮಿಗಳು ಕೈಯೊಳಗೆ ಜೋಳಿಗೆ ಹಿಡ್ಕೊಂಡು ಎಲ್ಲ ಕಡೆ ಅಡ್ಡಾಡ್ಕೊಂಡು ಬಂದು ಜಗತ್ತಿಗೆ ಹೋಳಿಗೆಯನ್ನು ನೀಡಿ ಜಗದ ಏಳಿಗೆಯನ್ನು ಬಯಸಿರುವಂತಹ ಅನೇಕ ಮಠಗಳನ್ನು ನಾವು ನೋಡ್ತೀವಿ. ಇವತ್ತು ಧಾರವಾಡದ ಮುರುಘಾ ಮಠದ ಸ್ವಾಮಿಗಳ ಬಗ್ಗೆ ನೀವೆಲ್ಲ ಚಿಂತನೆ ಮಾಡಬೇಕು. ಅಪ್ಪ ಅವ್ರು ಒಂದು ಮನೆಗೆ ಪ್ರಸಾದಕ್ಕೆ ಹೋಗಿದ್ರು. ಪ್ರಸಾದ ಮುಗಿಸಿ ಮಠಕ್ಕೆ ಬಂದರು. ಎಲ್ಲ ಮಕ್ಕಳು ವಚನ ಅನ್ನಕತ್ತಿದ್ರು. ಕಾರ್ಕುನು ನನಗೆ ಕೇಳಿದ್ರು, ತಮ್ಮ ವಚನ ಅನ್ನಕತ್ತಾರ, ಮಕ್ಕಳೆಲ್ಲ ಪ್ರಸಾದ ಕುಂತಾರ ಅಂತ ಕೇಳಿದ್ರು. ಹೌದ್ರಿ ಅಪ್ಪ ಅವ್ರು ಕುಂತಾರೆ, ಕರ್ಕೊಂಡು ನಡಿ ನನ್ನಂದ್ರು.
ಅಲ್ಲಿ ಪ್ರಸಾದ ನಿಲಯಕ್ಕೆ ಬಂದರು. ಎಲ್ಲರಿಗೂ ಅವತ್ತು ಹುಗ್ಗಿ ಪ್ರಸಾದ ನೀಡಿದರು. 10 ವರ್ಷದ ಹುಡುಗನೂ ಕೂತ್ಕೊಂಡಿದ್ದ, 16 ವರ್ಷದ ಹುಡುಗನೂ ಕೂತ್ಕೊಂಡಿದ್ದ, ಎಲ್ಲ ಸಣ್ಣ ವಯಸ್ಸು ದೊಡ್ಡ ವಯಸ್ಸಿನವ್ರು ಎಲ್ಲರೂ ಕೂತ್ಕೊಂಡಿದ್ದಾರೆ. ಹಣ್ಣಿ ಮೇಲೆ ವಿಭೂತಿ ಹಚ್ಕೊಂಡಿದ್ರು, ಮೈ ಮೇಲೆ ಕೆಂಪು ವಸ್ತ್ರ ಹಾಕ್ಕೊಂಡಿದ್ರು, ಬಿಳಿ ಲುಂಗಿ ಉಟ್ಕೊಂಡು ಎಲ್ಲರೂ ಪ್ರಸಾದಕ್ಕೆ ಕೂತ್ಕೊಂಡಿದ್ರು. 10ನೇತೆ ಹುಡುಗನ ತಲೆ ಮೇಲೆ ಕೈ ಆಡಿಸಿ ಅಪ್ಪ ಅವ್ರು ಕೇಳಿದ್ರು, ತಮ್ಮ ಪ್ರಸಾದಕ್ಕೆ ಏನು ಮಾಡ್ಯಾರ? ಅಪ್ಪ ಅವ್ರು ಹುಗ್ಗಿ ಮಾಡ್ಯಾರ್ರಿ. ಹುಗ್ಗಿ ಒಳಗೆ ತುಪ್ಪ ನೀಡ್ಯಾರ ಅಂತ ಕೇಳಿದ್ರು. ಅವಾಗ 10ನೇತೆ ಹುಡುಗ ಸುಳ್ಳು ಹೇಳಕ್ಕೆ ಬರ್ತಿತ್ತು. ಅವ ಏನು ಹೇಳ್ದ ಅಂದ್ರೆ, ಅಪ್ಪ ಅವ್ರು ನೀಡ್ಯಾರ್ರಿ ಅಂತ. ಯಾಕೆ ನೀಡ್ಯಾರ್ರಿ ಅಂತ ಅವ ಸುಳ್ಳು ಹೇಳ್ದ ಅಂದ್ರೆ, ಹುಗ್ಗಿ ಒಳಗೆ ತುಪ್ಪ ನೀಡಿಲ್ಲ ಅಂದ್ರೆ ಕಾರ್ಕೊಂಡು ನಾನು ಬಡಿತಾನೆ, ಮ್ಯಾನೇಜರ್ ನನ್ನ ಬಡಿದು ಬಿಡ್ತಾನೆ. ಅಪ್ಪ ಅವ್ರ ಮುಂದೆ ನಾವು ಸುಳ್ಳು ಹೇಳಿಬಿಡೋಣ ಅಂತ ತಿಳ್ಕೊಂಡು ಅವ ಅಜ್ಜರ ಮುಂದೆ ಸುಳ್ಳು ಹೇಳ್ದ. ಅಲ್ಲ, ತಮ್ಮ ಇಷ್ಟಲಿಂಗದಲ್ಲಿ ಜಗತ್ತನ್ನೇ ನೋಡಿರುವಂಥ ಗುರುಗಳು ಅವರು ಹುಗ್ಗಿಯಾಗ ತುಪ್ಪ ನೀಡಲ್ಲ ನನಗೆ ಗೊತ್ತಾಗಂಗಿಲ್ಲ ಅನ್ರಿ ಅವರು. 10ನೇತೆ ಹುಡುಗನ ಬಿಟ್ಟರು. ಮುಂದೊಬ್ಬ 5ನೇತೆ ಹುಡುಗ, ಒಂದು 10 ವರ್ಷದ ಹುಡುಗ ಕೂತ್ಕೊಂಡಿದ್ದ, ಈ ಬತ್ತಿ ಪಟ್ಟ ಬಡ್ಕೊಂಡು ಕೂತ್ಕೊಂಡಿದ್ದ. ಅವನ ತಲೆ ಮೇಲೆ ಕೈ ಆಡಿಸಿ ಕೇಳಿದ್ರು, ಹುಗ್ಗಿಯಾಗ ತುಪ್ಪ ನೀಡ್ಯಾರೇನು ತಮ್ಮ? ಇಲ್ರಿ ಅಜ್ಜಾರ, ಬರೀ ಹುಗ್ಗಿ ಅಡ್ಡ ನೀಡಿ ಹೋಗ್ಯಾರ್ರಿ, ನಡುವೊಂದು ಒಡ್ಡು ಕಟ್ಟಿ ನಾನು ತುಪ್ಪ ನೀಡ್ತಾರಂತ ಹೇಳಿ ಹುಗ್ಗಿನೂ ತುಪ್ಪನೂ ಇಲ್ಲ, ಹಾಲು ಇಲ್ಲ, ಏನೂ ಇಲ್ಲರಿ ಅಜ್ಜಾರ, ಬಟಾ ಬೈಲು ಬರೀ ಹುಗ್ಗಿ ಅಡ್ಡ ನೀಡಿ ಹೋಗ್ಯಾರ ನೋಡ್ರಿ ಅಂದ್ಬಿಟ್ರು. ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ಕಥೆ ಅಂದರೆ, 75 ವರ್ಷದ ಪುಣ್ಯದ ಪುತ್ಥಳಿಯೇ ಆಗಿದ್ದಂತಹ ಮುರ್ತುಂಜಿ ಅಪ್ಪಗಳವರು ತಮ್ಮ ಜೋಳಿಗೆಯೊಳಗೆ ಕೈ ಹಾಕಿ ಎಷ್ಟು ದಕ್ಷಿಣ ಬಂದಿತ್ತಲ್ಲ ಎಲ್ಲ ಕಾರ್ಕೊಂಡು ಕೈ ಹಾಕೊಟ್ಟು, ನನ್ನ ಮಕ್ಕಳಿಗೆ ಬರೇ ಹುಗ್ಗಿ ಅಟ್ಟ ನೀಡಿದರೆ ಹೆಂಗೆ ಉಂಟಾರೋ ತಮ್ಮ, ಹೋಗಿ ತುಪ್ಪ ತೊಗೊಂಡು ಬಾ ಅಂದರು. ತುಪ್ಪ ತೊಗೊಂಡು ಬಂದ ಮೇಲೆ ಎಲ್ಲರಿಗೂ ತುಪ್ಪ ನೀಡಿದ ಮೇಲೆ ಒಂದು ಪವಾಡ ಆಗ್ತದೆ. 75 ವರ್ಷ ವಯಸ್ಸಿನ ವಯೋವೃದ್ಧರು, ಜ್ಞಾನವೃದ್ಧರು, ಶಿವಯೋಗ ವೃದ್ಧರು ಆಗಿರುವಂಥ ಮುರ್ತುಂಜಿ ಅಪ್ಪಗಳವರು ಕೈ ಮುಗಿದು ಎಲ್ಲ ಮಕ್ಕಳಿಗೆ ಹೇಳ್ತಾರಂತ, ನಿಮ್ಮನ್ನು ಬಿಟ್ಟು ಈ ಜೀವ ಇನ್ನೊಬ್ಬರ ಮನೆಗೆ ಹೋಗಿ ಹೋಳಿಗೆ ತುಪ್ಪ ತಿಂದು ಬಂದೈತ್ರಿಪ್ಪ, ನನ್ನ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕಿ ಎಲ್ಲ ಮಕ್ಕಳಿಗೆ ಅವ್ರು ಕೇಳ್ಕೊಂಡಿರುವಂಥ ಒಂದು ಫ್ಯಾಂಟಾಸ್ಟಿಕ್ ಆಗಿರುವಂಥ ಒಂದು ಕಥೆಯನ್ನು ನಾವು ಅವ್ರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ. ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂದರೆ, ಒಬ್ಬ ಸಮಾಜ ಪರ ಕಳಕಳಿ ಇರುವಂತಹ ಸ್ವಾಮಿಗಳಿಗೆ ಭೇದ ಭಾವ ಏನೋ ಇರೋದಿಲ್ಲ. ಎಲ್ಲ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಅವರು ಆಶೀರ್ವಾದ ಮಾಡ್ತಿರ್ತಾರೆ. ನಾನು ಯಾಕೆ ಈ ಮಾತುಗಳನ್ನು ಹೇಳೋದ್ರ ಮೂಲಕ ನನ್ನ ಮಾತುಗಳನ್ನು ಪ್ರಾರಂಭ ಮಾಡಿದೆ ಅಂದರೆ, ಹೊಳೆ ಬಂದು ನೆರೆ ಹಾವಳಿ ಉದ್ಭವ ಆಗಿರುವಂಥ ಸಂದರ್ಭದಲ್ಲಿ ಭಕ್ತರು ನನಗೆ ನೀಡಿರುವಂತಹ ಎಲ್ಲ ಬಂಗಾರವನ್ನು ಇಟ್ಟುಕೊಂಡು ನಾನು ಏನು ಮಾಡಲಿ, ಭಕ್ತರಿಗಾಗಿಯೇ ನಾನು ವಿನಿಯೋಗ ಮಾಡ್ತೀನಿ ಅಂತ ಹೇಳಿ ಎಲ್ಲವನ್ನೂ ಭಕ್ತರಿಗಾಗಿ ದಾರಿ ಎರೆದರಲ್ಲ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ನಮಗೆಲ್ಲ ಆದರ್ಶವಾಗಿ ನಿಂತರು. ಅವರಿಗೆ ನೀಡಿರುವಂತಹ ಎಲ್ಲ ಬಂಗಾರವನ್ನು ನೆರೆ ಹಾವಳಿಯ ಸಂತ್ರಸ್ತರಿಗಾಗಿ ಅವರು ವಿನಿಯೋಗ ಮಾಡಿದ್ದನ್ನು ನೋಡಿದರೆ, ಒಬ್ಬ ಅಪ್ರತಿಮವಾಗಿರುವಂತಹ ದಾಸೋಹ ಮೂರ್ತಿಗಳ ದಿವ್ಯ ಸನ್ನಿಧಾನದಲ್ಲಿ ನಾವೆಲ್ಲ ಇದ್ದೀವಿ ಎನ್ನುವಂಥದ್ದನ್ನೇ ಭಾಳ ಖುಷಿ ಕೊಡುವಂಥ ಒಂದು ಸಂಗತಿ ಅಂತ ನಾನು ಭಾವಿಸ್ಕೊಳ್ತೇನೆ. ನಿನ್ನೆ ಗುರುಗಳು ಸಂಘದ ಬಗ್ಗೆ ಹೇಳಿದರು ಅಂತ ಹೇಳ್ತಿದ್ರು. ನನಗೆ ಟಕ್ಕಂತ ಏನು ನೆನಪಿಗೆ ಬಂತು ಅಂದರೆ, ನಾವೆಲ್ಲ ನಾಗನೂರು ರುದ್ರಾಕ್ಷ ಮಠದೊಳಗಿದ್ದಾಗ ಜಗದ್ಗುರು ಮಹಾಸನ್ನಿಧಿಯವರು ನಮಗೆಲ್ಲ ಪಾಠ ಮಾಡಕ್ಕೆ ಬರೋರು. ಅಲ್ಲಿ ನಮಗೊಂದು ಶ್ಲೋಕವನ್ನು ಹೇಳಿದ್ರು, ಈ ಸಂಘದ ಬಗ್ಗೆನೇ ಹೇಳಿದರು. ಅದನ್ನು ಅವಾಗ ಅವ್ರು ಕಲಿಸಿದ್ರು, ನಮ್ಮನ್ನೆಲ್ಲ ಮುಂದೆ ಕೂರಿಸ್ಕೊಂಡು. ಇವತ್ತಿಗೂ ನಾನು ಇಂಗ್ಲೀಷಲ್ಲಿ ಅಭ್ಯಾಸ ಮಾಡಿದರೂ ಕೂಡ ಅವರು ಹೇಳಿರುವಂತಹ ಸಂಸ್ಕೃತದ ಶ್ಲೋಕಗಳು ಏನದವಲ್ಲ ಇವತ್ತಿಗೂ ಅನುರಣಿಸ್ತಾನೆ ಇರ್ತದೆ. ಅವರು ನಮಗೆ ಅವತ್ತು ಹೇಳಿದರು, ಸಂತಪ್ತ ಯಸಿ ಸಂಸ್ಥಿತಸ್ಯ ಪಯಸೋ ನಾಮಾಪಿ ನ ಜ್ಞಾಯತೆ ತದೇವ ಮುಕ್ತ ನಲಿನೀಕಾರತೆಯ ಪತ್ರಸ್ಥಿತಂ ರಾಜತೆ ತೇಷಾಂ ಸಾಗರ ಶುಕ್ತಿ ಮಧ್ಯಪತಿತಂ ತನ್ಮೌಕ್ತಿಕಂ ಜಾಯತೆ ಪ್ರಾಣೇನಾಧಮ ಮಧ್ಯಮೋತ್ತಮ ಗುಣಃ ಸಂಸರ್ಗತೋ ಜಾಯತೆ ಅಂತ ಒಂದು ಸುಂದರವಾದ ಶ್ಲೋಕವನ್ನು ನಮ್ಮ ಗುರುಗಳು ನಮಗೆ ನಾಗನೂರು ರುದ್ರಾಕ್ಷ ಮಠದೊಳಗಿದ್ದಾಗ, ಅವಾಗೇನೋ ಇಬ್ಬರಿಗೆ ಮಠದ ಗುರುಗಳಾಗಿದ್ದರು, ಎಡೂರಿಗಿನೂ ಇನ್ನೂ ಆಗಿರಲಿಲ್ಲ ಅವರು. ಅವಾಗ ಈ ಶ್ಲೋಕವನ್ನು ಹೇಳಿದ್ರು. ಇದರ ಅರ್ಥ ಏನು ಅಂದರೆ, ಕಾದ ಕಬ್ಬಿಣದ ಮೇಲೆ ಒಂದು ನೀರಿನ ಹನಿಯನ್ನು ನಾವು ಚಿಮ್ಕಿಸಿಬಿಟ್ಟಿವಿ ಅಂದರೆ ಒಂದು ಕ್ಷಣ ಮುತ್ತು ಕಣ್ಣಂಗೆ ಕಾಣ್ತದೆ, ಆಮೇಲೆ ಅದೇ ಹೋಗಿಬಿಡ್ತೀವಿ. ತಾವೆಲ್ಲ ರೊಟ್ಟಿ ಮಾಡುವಾಗ ಆ ತೆವಿ ಪಕ್ಕ ಕಾದತ್ತಿಲ್ಲ ನೋಡೋ ಸಲುವಾಗಿ ಏನು ಮಾಡ್ತೀರಿ ಅಂದರೆ, ಬೋಗಾಣಿ ಒಳಗೆ ನೀರು ನೀವು 5 ಬೆರಳುಗಳಲ್ಲಿ ಎದ್ದು ಹಿಂಗೆ ಚಿಮ್ಕಿಸ್ತೀರಿ. ಈಗಂತೂ ನೀವು ರೊಟ್ಟಿ ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಚಟಪಟ ಚಪಾತಿ ಬಂದುಬಿಟ್ಟವ. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಂದ್ರೆ, 2 ನಿಮಿಷದಲ್ಲಿ ಮ್ಯಾಗಿ ತಿಂದು ಕುಡಿಯಿರಿ, ಕುಡಿದು ತಿನ್ನಿರಿ. ಇದೆಲ್ಲ ನಮ್ಮ ಆಹಾರದ ಮೇಲೂ ಕೂಡ ದಬ್ಬಾಳಿಕೆಗಳಾಗ್ತಾ ಇರುವಂಥದ್ದು ನೋಡಿದ್ರೆ ಭಾಳ ವಿಚಿತ್ರ ಅನ್ನಿಸ್ಬಿಡ್ತದೆ. ಈಗ ಕೈ ರೊಟ್ಟಿ ಮಾಡೋರು ಯಾರೂ ಇಲ್ಲ ಇಲ್ಲಿ ತಾಯಂದರು. ಕರೆ ಹೇಳ್ರಿ, ನೀವು ರೊಟ್ಟಿ ಬಿಡಿಯೋದಲ್ಲ, ಕೈ ರೊಟ್ಟಿ ಮಾಡ್ತಿದ್ರು ಎಲ್ಲ ಹಿಂದಿನ ತಾಯಂದ್ರು. ಈಗ ಯಾರೂ ಕೈ ರೊಟ್ಟಿ ಮಾಡೋಂಗಿಲ್ಲ. ನೀವು ಇದ್ರಾಗ ರೊಟ್ಟಿ ಬಡೋದು ಉಣ್ಣೋದ ಒಂದು ಭಾಳ ದೊಡ್ಡದು, ಈಗ ಅದ ಒಂದು ದೊಡ್ಡ ಪುಣ್ಯ. ಯಾಕಂದ್ರೆ ಈಗ ಪಿಜ್ಜಾ, ಬರ್ಗರು, ಆಮೇಲೆ ಅದು ಇದು ಏನೋ ಈಗ ಟ್ರೆಂಡಿಂಗಲ್ಲಿರುವಂಥ ಸಂದರ್ಭದಲ್ಲಿ ಇವತ್ತು ಅವೆಲ್ಲ ಮರಿ ಆಗ್ತಾ ಇದೆ. ನೀವೆಲ್ಲ ಆ ತೆವಿ ಕಾಲತೆಲ್ಲ ನೋಡೋ ಸಲುವಾಗಿ ಏನು ಮಾಡ್ತೀರೋ, ನೀರನ್ನ ಕೈಯೊಳಗೆ ಕೈಯನ್ನು ನೀರೊಳಗೆ ಗೆದ್ದು ಹಿಂಗೆ ಚಿಮ್ಕಿಸ್ತೀರಿ. ಒಂದು ಕ್ಷಣ ಮುತ್ತು ಕಂಡಂಗೆ ಕಾಣ್ತದೆ ನೀರಿನ ಹನಿ, ಆದರೆ ಮತ್ತೆ ಮರುಕ್ಷಣದಲ್ಲಿ ಆ ನೀರಿನ ಹನಿಯಲ್ಲಿ ಇರಂಗಿಲ್ಲ, ಅದು ಹಾಗೆ ಹೋಗ್ಬಿಡ್ತದೆ. ಅದೇ ನೀರಿನ ಹನಿ ತದೇವ ಮುಕ್ತ ನಲಿನೀಕಾರತೆಯ ಪತ್ರಸ್ಥಿತಂ ರಾಜತೆ.
ಎಷ್ಟೆಲ್ಲ ಹೇಳ್ತಾರೆ ಅವರು. ಅದೇ ನೀರಿನ ಹನಿ ಕಮಲದ ಎಲೆಯ ಮೇಲೆ ಬಿತ್ತು ಅಂದರೆ ಕೆಲವು ಗಂಟೆಗಳವರೆಗೆ ಮುತ್ತು ಕಣ್ಣಂಗೆ ಕಾಣ್ತದೆ. ಗಾಳಿ ಬೀಸ್ತು ಅಂದರೆ ಅದು ನೆಲಕ್ಕೆ ಬಿದ್ದು ಅದು ಮಣ್ಣಿನೊಳಗೆ ಮಣ್ಣಾಗಿ ಹೋಗಿಬಿಡುತ್ತೆ. ಅದೇ ನೀರಿನ ಹನಿ ಸಮುದ್ರದ ಆಳದೊಳಗಿರುವಂತಹ ಕಪ್ಪೆ ಚಿಪ್ಪಿನೊಳಗೆ ಬಿತ್ತು ಅಂದರೆ ಎಂದೂ ಕರಗಲಾರದಂತಹ ಮುತ್ತಾಗ್ತದೆ. ನಾವೆಲ್ಲ ಏನು ತಿಳ್ಕೊಳ್ಬೇಕು ಅಂದರೆ, ನೀವು ಅಧಮರ ಸಂಘ ಮಾಡಿಬಿಟ್ರಿ ಅಂದರೆ ಕಾದು ಕಬ್ಬಿಣದ ಸಂಘ ಹೆಂಗೆ ಮಾಡಿದಾಗ ನಿಮ್ಮ ಕ್ಷಣಕಾಲ ಮುತ್ತು ಕಣ್ಣಂಗೆ ಕಾಣ್ತೀವಿ, ಆಮೇಲೆ ನಾವು ಹಾಳಾಗಿ ಹೋಗಿಬಿಡ್ತೀವಿ. ಮಧ್ಯಮರ ಸಂಘ ಮಾಡಿದೀವಿ ಅಂದರೆ ಕೆಲವು ಗಂಟೆಗಳವರೆಗೆ ನಮಗೊಂದಿಷ್ಟು ಸುಖ ಹೆಚ್ಚಿಗೆ ಸಿಗ್ಬೋದು, ಅದು ಕೂಡ ನಾಶ ಆಗಿ ಹೋಗಿಬಿಡ್ತದೆ. ಆದರೆ ಮಹಾತ್ಮರ ಸಂಘವನ್ನು ನಾವು ಮಾಡಿಬಿಟ್ಟಿವಿ ಅಂದರೆ, ಗುರುಗಳ ಸಂಘವನ್ನು ನಾವು ಮಾಡಿಬಿಟ್ಟಿವಿ ಅಂದರೆ ಎಂದೂ ಕರಗಲಾರದಂತಹ ಶಾಶ್ವತ ಮುತ್ತು ನಾವು ಆಗ್ತೀವಿ ಅನ್ನುವಂತಹ ಮಾತನ್ನು ಬಹಳ ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡ್ತೀವಿ. ಹೀಗೆ ಹೇಳುವಾಗಲೆಲ್ಲ ನಮಗೆ ಭಾಳ ದಿನದಿಂದ ಒಂದು ಕತೆ ಚಾಲ್ತಿ ಒಳಗದ. ಐನ್ಸ್ಟೈನ್ ಅಂತ ಒಬ್ಬರಿದ್ದರು, ಭಾಳ ದೊಡ್ಡ ವಿಜ್ಞಾನಿ. ಅವ್ರ ಬಗ್ಗೆ ನನಗೆ ಯಾಕಷ್ಟು ಗೌರವ ಅಂದರೆ, ಒಂದು ಕೊನೆಗೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಐನ್ಸ್ಟೈನ್ ಅವ್ರ ಬಗ್ಗೆ. ನೀವು ತಿಳ್ಕೊಬೇಕು. ಸರ್, ನೀವು ಮುಂದಿನೊಂದು ಜನ್ಮ ಇದ್ರೆ ನೀವು ಏನಾಗ್ತೀರಿ ಅಂತ ಕೇಳಿದ್ರು ಯಾರೋ ಅವರನ್ನು. ಅವಾಗ ಐನ್ಸ್ಟೈನ್ ಹೇಳಿದರು, ಮುಂದೊಂದು ಜನ್ಮ ಇತ್ತು ಅಂದರೆ ನಾನೊಬ್ಬ ಸನ್ಯಾಸಿ ಆಗ್ತೀನಪ್ಪ ಅಂತ ಹೇಳಿದರು. ಯಾಕೆ ಸನ್ಯಾಸಿ ಆಗ್ತೀರಿ, ನೀವು ದೊಡ್ಡ ವಿಜ್ಞಾನಿ ಇದ್ದೀರಿ, ಇನ್ನೂ ಏನೋ ಸಾಧನೆ ಮಾಡ್ಬೋದಲ್ಲ ಅಂದಾಗ ಐನ್ಸ್ಟೈನ್ ಹೇಳಿದರು, ನಾನು ವಿಜ್ಞಾನಿ ಆಗಿ ಏನು ಸಾಧನೆ ಮಾಡಬೇಕು ಈಗ ಮಾಡಿಬಿಟ್ಟಿಲ್ಲ. ನನಗೆ ನೊಬೆಲ್ ಪಾರಿತೋಷಕ ಬಂದದ. ಈ ಹೊರಗಿನ ಜಗತ್ತಿನ ಬಗ್ಗೆ ನನಗೆ ವಿಚಾರ ಮಾಡುವಂಥದ್ದು ಏನೂ ಉಳಿದಿಲ್ಲಪ್ಪ, ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡೀನಿ. ನಾ ಸನ್ಯಾಸಿ ಯಾಕೆ ಆಗ್ಬೇಕಂತ ಮಾಡೀನಿ ಅಂದರೆ, ಒಳಗೊಂದು ಅದ್ಭುತವಾದ ಜಗತ್ತೈತಪ್ಪ, ಆ ಜಗತ್ತಿನ ಕುರಿತಾಗಿ ನಾನು ಚಿಂತನೆ ಮಾಡ್ಬೇಕಂತ ನನಗೆ ಅನಿಸ್ತದೆ. ಹೀಗಾಗಿ ನಾನು ಮುಂದೊಂದು ಜನ್ಮ ಅಂತ ಏನಾದರೂ ಇತ್ತು ಅಂದರೆ ನಾನೊಬ್ಬ ಸನ್ಯಾಸಿ ಆಗೋದಕ್ಕೆ ನಾನು ಬಯಸ್ತೀನಿ ಅಂತ ಹೇಳಿದಂಥ ಒಬ್ಬ ಅಪರೂಪವಾಗಿರುವಂಥ ವಿಜ್ಞಾನಿ ಯಾರು ಅಂದರೆ ಐನ್ಸ್ಟೈನ್. ಅವರು ಹೋದಲ್ಲೆಲ್ಲ ಒಂದೇ ನಮೂನಿ ಮಾತಾಡೋರು, ಎಲ್ಲಿ ಹೋಗ್ತಾರಲ್ರಿ ಒಂದೇ ನಮೂನಿ ಭಾಷಣ ಮಾಡೋರು. ಅವ್ನು ಡ್ರೈವರ್ ಅಂದ, ಏನು ರೀ ಸರ್ ನೀವು ಹೋದಲ್ಲೆಲ್ಲ ಒಂದೇ ನಮ್ಮನೆ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಅಂತ ತಿಳ್ಕೊಂಡು ಶುರು ಮಾಡಿದ್ರಿ ಅಂದರೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಅನ್ನೋವರೆಗೂ ಒಂದೇ ಥರ ಮಾತಾಡ್ತೀರಿ. ನಿಮ್ಮ ಭಾಷಣ ಕೇಳಿ 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 ಕತೆ ಗೊತ್ತೇನ್ರಿ ನಿಮಗೆ, ಭಾಳ ಚಂದ ಕತೆ ಇದು. ನಿಮ್ಮ ಭಾಷಣ ಕೇಳಿ 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 ನನಗಿಷ್ಟು ಭಯಪಟ್ಟ ಆಗಿಬಿಟ್ಟೈತಲ್ರಿ, ಮುಂದಿನ ಕಾರ್ಯಕ್ರಮ ಬಿಟ್ಟು ನೋಡ್ರಿ ನಿಮಗಿಂತ ಚಲೋ ನಾ ಮಾತಾಡ್ತೀನಿ ಅನ್ನೋ ಡ್ರೈವರ್. ಅವಾಗ ಐನ್ಸ್ಟೈನ್ ಅಂದರು, ಪ್ರಯೋಗ ಮಾಡೋದ್ರೊಳಗೆ ಅವ್ರು ಏನು ಹಿಂದೆ ಬಿದ್ದವರೆಲ್ಲ, ಹಂಗಿದ್ರೆ ಮುಂದಿನ ಕಾರ್ಯಕ್ರಮಕ್ಕೆ ನಾ ಯಾರು ಅನ್ನೋದು ಅವ್ರು ನೋಡಿಲ್ಲಪ್ಪ ಮುಖತಃ. ನೀನು ಐನ್ಸ್ಟೈನ್ ಆಗು, ನಾನು ಡ್ರೈವರ್ ಆಗ್ತೀನಿ ಅಂತ ತಿಳ್ಕೊಂಡು ಅವ ಮೀಸಿ ಗೀಸಿ ಎಲ್ಲ ಅವ್ರಂಗೆ ಮಾಡಿದ್ರು, ತಲೆ ಕೂದಲೆಲ್ಲ ಅವ್ರಂಗೆ ಮಾಡಿದ್ರು. ಅವ್ನು ಡ್ರೈವರ್ ಐನ್ಸ್ಟೈನ್ ಆದ, ಐನ್ಸ್ಟೈನ್ ಡ್ರೈವರ್ ಆದ, ಭಾಳ ಚಂದ ಮಾತಾಡಿದರು. ಆ 1000 ಉಪನ್ಯಾಸಗಳಲ್ಲಿ ಯಾರೊಬ್ಬರು ಆ ಫಾರ್ಮುಲಾದ ಬಗ್ಗೆ ಯಾರೂ ಪ್ರಶ್ನೆ ಕೇಳಿರಲಿಲ್ಲ. ತಟ್ ಅಂತ ನೋಡೋ ಏನು ಸರ್ ಅದ್ರ ಬಗ್ಗೆ ನೀವು ಹೇಳ್ಬೋದೇನ್ರಿ ಆ ಫಾರ್ಮುಲಾ ಬಗ್ಗೆ ಅಂದಾಗ ಇವ್ನು ಇದು ದಸಕ್ಕಂತ ಯಾರೊಬ್ಬರು ಆ ಪ್ರಶ್ನೆ ಕೇಳಿರಲಿಲ್ಲ. ಎದ್ದು ಪ್ರಶ್ನೆ ಕೇಳಕತ್ತಾನಲ್ಲ ಅಂತ ತಿಳ್ಕೊಂಡು, ಆದರೆ ಒಬ್ಬ ಶ್ರೇಷ್ಠ ವಿಜ್ಞಾನಿಯ ಸಂಘ ಮಾಡಿದ್ದಲ್ಲ ಅವ ಅಂದವ, ಯು ಆರ್ ಆಸ್ಕಿಂಗ್ ಸೋ ಸಿಲ್ಲಿ ಕ್ವಶನ್ಸ್ ಲೈಕ್ ದಿಸ್, ಗೋ ಆಸ್ಕ್ ಟು ಮೈ ಕಾರ್ ಡ್ರೈವರ್, ಹಿ ವಿಲ್ ಆನ್ಸರ್ ಯು ಅಂತ. ಇದರ ಅರ್ಥ ಏನು? ಇಂಥ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ನನಗೆ ಯಾಕೆ ಕೇಳ್ತೀರಿ ನೀವು? ನಮ್ಮ ಕಾರು ಗಾಡಿ ಡ್ರೈವರ್ ಇದಕ್ಕೆ ಉತ್ತರ ಹೇಳ್ತಾನೆ, ನಾ ಅಲ್ಲ, ನಮ್ಮ ಕಾರು ಗಾಡಿ ಡ್ರೈವರ್ ಇದಕ್ಕೆ ಉತ್ತರ ಹೇಳ್ತಾನೆ. ಡ್ರೈವರ್ ಬಾ ಇಲ್ಲ ಅಂದ ಅಲ್ಲ, ಬಡ್ಡಿ ಮಗನ ಐನ್ಸ್ಟೈನ್. ನಾನು ವಿಜ್ಞಾನಿ ಆದವ, ನನಗೆ ಡ್ರೈವರ್ ಬಾಯ್ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಹೇಳಿ ಯಾಕೆ ಇದಾಗ್ತದೆ ಹೇಳ್ರಿ? ಇದು ಯಾಕೆ ಹಿಂಗೆ ಆಗ್ತದೆ ಅಂದರೆ, ಒಬ್ಬ ಶ್ರೇಷ್ಠವಾಗಿರುವಂತಹ ವಿಜ್ಞಾನಿಯ ಸಂಘ ಮಾಡುವುದರಿಂದ ಇಂಥದ್ದೊಂದು ಅದ್ಭುತವಾದ ಶಕ್ತಿ ನಮ್ಮಲ್ಲಿ ಬರೋಣದರಿಂದ, ಶ್ರೇಷ್ಠವಾಗಿರುವಂತಹ ಸುಜ್ಞಾನಿಗಳ ಸಂಘವನ್ನು ಮಾಡಿದರೆ ನಾವು ಏನಾಗಬಹುದು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಿದ್ದೀವಿ ಅಂದರೆ ನಮ್ಮ ಬದುಕು ಸಾರ್ಥಕ ಆಗುತ್ತದೆ ಅನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದವನ್ನು, ಅವರ ಸಾಂಗತ್ಯದಲ್ಲಿ ಸಾನ್ನಿಧ್ಯದಲ್ಲಿ ಇರುವಂಥದ್ದು ನಮ್ಮೆಲ್ಲ ಒಂದು ಭಾಗ್ಯ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಈ ಊರಿನ ಬಗ್ಗೆ, ಗುರುಗಳ ಬಗ್ಗೆ ನಾವು ಎಷ್ಟು ಹೇಳೋದು ನೋಡಿ, ಶಿವ ಮಂದಿರದಿಂದ ಮುಗಿಸ್ಕೊಂಡು ಬಂದ ತಕ್ಷಣ ಇದು ನಮ್ಮ ತಾಯಿ ತವರು ಮನೆ ಆಗಿರೋದ್ರಿಂದ ಇಲ್ಲೇ ಬಂದೆ. ಜಗದ್ಗುರುಗಳವ್ರು ಎಷ್ಟು ನನ್ನ ಮೇಲೆ ಪ್ರೀತಿ ಅಂದರೆ ಅದು ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ನಾವು ಸಣ್ಣವ್ರು ಇದ್ದಾಗಲೂ ಕೂಡ ಅಷ್ಟೇ ಪ್ರೀತಿಯಿಂದ ನಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ರು. ಇವತ್ತಿಗೂ ಅಷ್ಟು ಬ್ಯುಸಿ ಇರೋದಿದ್ರೂ ಕೂಡ ನಮ್ಮನ್ನೆಲ್ಲ ಕೇಳ್ತಾರೆ, ಆರಾಮದಿರೇನ್ರಿ ಅಂತ ಕೇಳ್ತಾರೆ. ಅವರೇನೇ ನಮ್ಮನ್ನಲ್ಲಿ ನಾಗನೂರು ರುದ್ರಾಕ್ಷಿ ಮಠದಲ್ಲಿ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಅವಾಗಲೂ ದುಡ್ಡು ಕೊಡ್ತಿದ್ರು, ಈಗೂ ಫೋನ್ ಮಾಡಿ ಕೇಳ್ತಾರೆ, ಏನಾದರೂ ತೊಂದರೆ ಐತನ್ನು ಹೇಳ್ರಿ ಈಗಲೂ. ಅಂದರೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಶ್ರೇಷ್ಠವಾಗಿರುವಂಥ ಗುರುಗಳ ಶಕ್ತಿ ಇಂಥದ್ದಿರ್ತದೆ ಅಂದರೆ ಅವ್ರು ಗುರುತಾಯಿಯಾಗಿ ಎಲ್ಲರನ್ನ ಸಾಕ್ತಿರ್ತಾರೆ. ಅಂತಹ ಒಂದು ಅಪರೂಪವಾಗಿರುವಂತಹ ಗುರುಗಳು ಅಂದರೆ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ಅನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಆವಾಗ ಚಂದ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲೇ ಗುರುಗಳು ನಿರಂತರವಾಗಿ ಹೇಳೋರು ಇಂಗ್ಲೀಷ್ನಲ್ಲಿ ನೀವು ಓದಬೇಕು ಅಂತ ಹೇಳಿ, ನಾಗನೂರು ರುದ್ರಾಕ್ಷಿ ಮಠದ ಪರಮ ಪೂಜನೀಯ ಗುರುಗಳವರ ಆಶೀರ್ವಾದದಲ್ಲಿ ಅವ್ರು ಹೋಗಿ ನನ್ನಲ್ಲಿ ಅಭ್ಯಾಸ ಮಾಡೋದಕ್ಕಿಟ್ಟಾಗ ಆ ಗುರುಗಳು ಕೂಡ ಆಶೀರ್ವಾದವನ್ನು ಮಾಡಿದರು. ಇವತ್ತು ಎಷ್ಟು ಗುರುಗಳು ಹೃದಯ ತುಂಬ ಹೇಳ್ತಾರೆ ಅಂದರೆ, ನನಗೆ PhD ಅವಾರ್ಡ್ ಆದ ತಕ್ಷಣ ಗುರುಗಳು ಫೋನ್ ಮಾಡಿ ಹೇಳಿದರು,
ನನಗೆ ಇಂಗ್ಲೀಷ್ನೊಳಗೆ PhD ತಗೋಬೇಕಂತ ತಿಳ್ಕೊಂಡು ನಂದು ಸಣ್ಣವನಿದ್ದಾಗಲೂ ಒಂದು ಕನಸಿತ್ತು. ಆ ಕನಸನ್ನು ನಾನು ನಿಮ್ಮ ಮೂಲಕ ನಾನು ಈಡೇರಿಸಿಕೊಂಡೆ ನೋಡ್ರಿ ಅನ್ನುವ ಮಾತುಗಳನ್ನು ಜಗದ್ಗುರುಗಳು ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡದಾಗಿರುವಂಥ ಮಾತುಗಳು ಏನೂ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಅಂಥ ಗುರುಗಳ ಆಶೀರ್ವಾದ, ಅಂತಃಕರಣ, ಅವ್ರ ಬದುಕಿನ ಕುರಿತಾಗಿ ನೀವು ಸೂಕ್ಷ್ಮವಾಗಿ ನೋಡ್ರಿ. ನೀವು ಅವ್ರು ಭಾಳ ಅಂದ್ರೆ ಭಾಳ ಸರಳವಾಗಿಯೇ ಇದ್ದಂಥವ್ರು. ಅವ್ರಿಗೆ ನೋಡ್ರಿ ಎಲ್ಲವನ್ನೂ ನೀಡಿರುವಂಥ ಭಕ್ತರು ಅವರಿಗೆ ಬಂಗಾರವನ್ನು ನೀಡಿರುವಂಥ ಸಂದರ್ಭದಲ್ಲಿ ಹೊಳಿ ಬಂದಾಗ, ಯಾಕಂದ್ರೆ ನಾವು ಈ ನದಿ ಪಾತ್ರದ ಜನರು ಏನಿದೆಯವಲ್ಲ, ನಾವು ಸಿಕ್ಕಾಪಟ್ಟೆ ಹೊಳಿ ಬಂದಾಗ ನಿರಾಶ್ರಿತರಾಗಿರುವಂಥ ಸಂದರ್ಭದಲ್ಲಿ ಅವರಿಗಾಗಿ ಮಿಡಿಯುವಂಥ ಒಂದು ಹೃದಯ ಜಗದ್ಗುರು ಮಹಾಸನ್ನಿಧಿ ಅವ್ರಿಗೆ ಅಲ್ಲ, ಅದನ್ನೆಲ್ಲ ವಿನಿಯೋಗ ಮಾಡಿದಾರಲ್ಲ. ಹೀಗಾಗಿ ಅವರು ನಮಗೆಲ್ಲ ಪರಮಾದರ್ಶರಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮನ್ನೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಹೋಳಿಗೆ ಹೇಳಾಕಿದ್ರು ನಮ್ಮ ಮಲಯ ಸ್ವಾಮಿಗಳು. ಇವತ್ತಿನ ಹಿಂಗೆ ಹಾಲು ಬರುವಾಗೆಲ್ಲ ಅನ್ನತಿರ್ತಾರೆ, ಇವರ ನೋಡ್ರಿ ಹೋಳಿಗೆ ಸ್ವಾಮಿಗಳು, ಇವರ ನೋಡ್ರಿ ಹೋಳಿಗೆ ಸ್ವಾಮಿಗಳು ಅನ್ನೋ ಲೆಕ್ಕಕ್ಕೆ ಅವಾಗ ನಾವು ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ಹೋಳಿಗೆ ತೊಗೊಂಡು ಬರ್ರಿ ಅಂತ ತಿಳ್ಕೊಂಡು, ಇದು ಹೋಳಿಗೆ ಮಾಡಿದೀವಿ ನೀವು ತಂದ್ರಿ ಹೋಳಿಗೆ ಉಂಡಿವಿ ಆ ಮಾತು ಬೇರೆ. ಒಂದೊಂದು ಕಡೆ ಕಾರ್ಯಕ್ರಮದಾಗ ಹೆಂಗೆ ನಮ್ಮನ್ನು ಗುರುತಿಸ್ತಿರ್ತಾರೆ ಅಂದ್ರೆ, ಒಬ್ರು ಯಾರೋ ಸ್ವಾಮಿಗಳು ಒಂದು ಕಾರ್ಯಕ್ರಮದಾಗ ಎಮ್ಮಿ ಕತೆ ಹೇಳಿದ್ರು. ಒಂದು ಎಮ್ಮಿ ಕತೆ ಹೇಳ್ಯಾರ ಅವ್ರು ಸಹಜ ಎಲ್ಲರಿಗೂ. ಆ ಮಂದಿಗೆ ಎಷ್ಟದು ಖುಷಿಯಾಗಿ ಬಿಡ್ತಂದ್ರೆ ಮುಂದಿನ 2 ವರ್ಷ ಬಿಟ್ಟು ಆ ಸ್ವಾಮಿಗಳು ಆ ಊರಿಗೆ ಹೋದಾಗ ಮಂದಿ ಎಲ್ಲ ನಾಲ್ಕು ಇವರ ನೋಡ್ರಿ ಎಮ್ಮಿ ಸ್ವಾಮಿಗಳು, ಇವರ ನೋಡ್ರಿ ಎಮ್ಮಿ ಸ್ವಾಮಿಗಳು ಅನ್ನೋಷ್ಟ್ರ ಮಟ್ಟಿಗೆ ಇವತ್ತು ಏನು ಅದು ಮಂದಿ ತಿಳಿಯೋದು ಒಂದು ಕುತ್ಕೊಂಡು ಬಿಟ್ಟು ಅಂದರೆ ಸ್ವಾಮಿಗಳು ಏನು ಓದ್ಯಾರ ಯಾವ ಮಠದವ್ರದಾರ ಅನ್ನೋದು ಹೋಗಿಬಿಡ್ತದೆ. ಅದು ಇವರ ನೋಡ್ರಿ ಎಮ್ಮಿ ಸ್ವಾಮಿಗಳು ಅಂತ ತಿಳ್ಕೊಂಡು ಮತ್ತು ಕತ್ತಿ ಅದು ಹೇಳಿದ ಗತಿ ಹೆಂಗೆ ಅವಾಗ ಅದು ಮುಂದೆ ಮಂದಿ ಬಾಯೊಳಸಿಕ್ಕೆ ಇವರ ನೋಡ್ರಿ ಕತ್ತಿ ಸ್ವಾಮಿಗಳು ಅನ್ನುವಷ್ಟರ ಮಟ್ಟಿಗೂ ಅದು ಬಂದುಬಿಡ್ತದೆ. ಅದು ಹೀಗಾಗಿ ಅದು ಜನರಾಡೋ ಭಾಷೆಯಲ್ಲಿ ಅದು ಹೇಳೋದರಿಂದ ಇಲ್ಲಿ ಒಂದು ಹೋಳಿಗೆ ಜಾತ್ರೆನೇ ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ಸಂದರ್ಭದಲ್ಲಿ ಮಾಡಿರುವಂಥದ್ದನ್ನು ನಮ್ಮ ಮಲಯ ಸ್ವಾಮಿಗಳು ನೆನೆಸ್ಕೊಂಡ್ರು ನನಗೆ ಭಾಳ ಖುಷಿ ಆಗ್ತದೆ. ಮೇಲಿನ ಮೇಲೆ ನಮ್ಮ ಅವ್ವ ಹೇಳ್ತಿರ್ತಾಳೆ ಅವಾಗ ನಮ್ಮ ಮೊದಲೆಲ್ಲ ಇದ್ದಾಗ, ತಮ್ಮ ಎಡೋರು ಮರೆಯುವಂಗಿಲ್ಲ ಅಂತ ತಿಳ್ಕೊಂಡು ಯಾವಾಗಲೂ ಹೇಳ್ತಿರ್ತಾರೆ. ಇವತ್ತೆಲ್ಲ ಅಂಥದ್ದೊಂದು ಈ ಕ್ಷೇತ್ರವನ್ನು ಆಮೇಲೆ ಎಲ್ಲ ರೀತಿಯಿಂದಲೂ ಈ ಕ್ಷೇತ್ರ ಮುಂದುವರಿತಾ ಇರೋದನ್ನು ನೋಡಿದರೆ ಭಾಳ ಖುಷಿ ಆಗ್ತದೆ. ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಚರಣಗಳಲ್ಲಿ ಮತ್ತು ಶಾಸ್ತ್ರೀಜಿಯವರು ಭಾಳ ಸುಂದರವಾಗಿ ಮಾತಾಡಿದರು. ವಿಶೇಷವಾಗಿ ನಾವು ಮಠಪತಿ ಸರ್ ಅವರು ಕೂಡ, ಅವರು ನಾಗನೂರು ರುದ್ರಾಕ್ಷಿ ಮಠದಲ್ಲೇ ಇರುವಂಥ ಸಂದರ್ಭ, ಬಹಳ ಅದ್ಭುತವಾಗಿ ಅವರು ಅಧ್ಯಯನವನ್ನು ಮಾಡಿದಂಥವರು, ಅನುಭಾವಿಗಳು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಈಗಂತೂ ನೀವು ರಿಟೈರ್ಮೆಂಟ್ ಆಗಿರಿ, ಇನ್ನು ಮುಂದೆ ಲುಂಗಿ ಉಟ್ಕೊಂಡು ಇನ್ನು ಪ್ರವಚನ ಹೇಳಕ್ಕೆ ಚಾಲೂ ಮಾಡಿರಿ ಅಂತ ತಿಳ್ಕೊಂಡು ಅವ್ರಿಗೆ ತಮಾಷೆ ಮಾಡ್ತಿದ್ದೆ ನಾನು. ಅಷ್ಟು ಅವ್ರ ಗುರುಗಳ ಸಾನ್ನಿಧ್ಯದೊಳಗನೆ ಇದ್ದವ್ರು ಬೆಳೆದಿರುವಂಥವ್ರು. ಹೀಗಾಗಿ ಭಾಳ ಒಂದು ಅಪರೂಪವಾಗಿರುವಂಥ ಒಂದು ಸಂದರ್ಭ ಇದು. ಇಲ್ಲೆಲ್ಲ ನೋಡ್ರಿ ನಮ್ಮ ವಿಶ್ವನಾಥ ನಾನು ಬಂದಿವಂದ್ರೆ ಸಾಕು, ನಾವು ವಿರಕ್ತ ಮಾಡೋದು ಸ್ವಾಮಿಗಳು ಅಂದ್ರೆ ಲಿಂಗಾಯತ ಸ್ವಾಮಿಗಳು ಬರ್ರಿಲ್ಲ ಅಂತ ನಾವು ವೀರಶೈವ ಲಿಂಗಾಯತ ಇದೊಂದು ಸಂದರ್ಭವನ್ನು ಇಟ್ಕೊಂಡು ಅದನ್ನೇ ಒಂದು ತಮಾಷೆ ಮಾಡ್ಕೋಂತ ಇರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಇದೆಲ್ಲವೂ ಕೂಡ ಒಂದು ಆತ್ಮೀಯವಾಗಿರುವಂಥ ಒಂದು ಸಂಬಂಧ ಇಲ್ಲಿ ಇರೋಣದರಿಂದ ಇಲ್ಲಿ ಬರುವುದಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಚರಣಗಳಲ್ಲಿ ಮತ್ತೊಮ್ಮೆ ಶರಣಗಳನ್ನು ಹೇಳಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣ.